ಇವತ್ತು ನಾವೆಲ್ಲರೂ ಕೂಡ ಒಟ್ಟಾಗಬೇಕಾಗಿದೆ. ಇವರ ನಿಮ್ಮ ಟಗರನ್ನ ಕೂಗಿಗ್ಲಿಕ್ಕೆ ಇದು ಸುಳ್ಳು ಹುಲಿಯ, ಇದು ಹುಲಿಯ ಅಲ್ಲ, ಇದು ಕರಿಯನೂ ಅಲ್ಲ. ಎಂತ ಹೇಳ್ತಾರೆ ಅದಕ್ಕೆ? ಒಂಥರ ತೋಳ ಅದು, ನರಿಯ ಮತ್ತೆ ತೋಳಯ. ಇನ್ನು ಹೆಸರು ಬದಲಾಯಿಸ್ಬೇಕು ಅವರಿಗೆ. ಈ ರೀತಿ ಆಮೇಲೆ ಅವರ ಸಚಿವ ಸಂಪುಟದ ಮಂತ್ರಿಗಳು ಅವರು ಹೇಳುವಂತ ಹೇಳಿಕೆಗಳನ್ನು ನೋಡಿದ್ರೆ ಬಹುಶಃ ಆ ಮೂಡ ಬಿಟ್ಟು ನಮ್ಮ ದುಡ್ಡ ಯಾವ ರೀತಿ ಹೊಡೆದ್ರು ಅಂದ್ರೆ ನಾವೆಲ್ಲ ಕೂಗಿದ್ದು 185 ಕೋಟಿ ಅಂತ. ಆಗ ಈ ಹುಲಿಯ ಎನ್ನುವ ನರಿಯ ಇದ್ದಾನೆಲ್ಲ ಅವರು ಎದ್ದು ನಿಂತು ವಿಧಾನಸೌಧದಲ್ಲಿ ಅದು 185 ಅಲ್ರಿ, ಅದು ಬರೀ 85 ಅಂದ್ರೆ ಒಪ್ಕೊಂಡ್ರು. 85 ಲೂಟಿ ಮಾಡಿದ್ದೇವೆ ಅಂತ. ಬಿಟ್ಟಿದ್ರೆ 185 ಲೂಟಿ ಆಗ್ತಿತ್ತು. ಅಷ್ಟೊತ್ತಿಗೆ ಪಾಪ ಒಬ್ಬ ಪ್ರಾಮಾಣಿಕ ಒಬ್ಬ ಆಫೀಸರ್ ಅಧಿಕಾರಿ ಸತ್ತೋದ. ಇಲ್ಲದ್ರೆ 185 ಬುಳುಂಕ್ ಮಾಡ್ತಿದ್ರು. ಎಲ್ಲೆಲ್ಲಿ ಯಾವ ರಾಜ್ಯಕ್ಕೆ ಎಲ್ಲೆಲ್ಲೆಲ್ಲ ಅದನ್ನ ಹರಿಸಿದ್ರು ಸ್ವಾಮಿ ನೀವು. ಇವತ್ತು ಬಾಯಲ್ಲಿ ನಿಮ್ಮ ಶಾಸಕರಿಗೆ ನಾಚಿಕೆ ಆಗ್ಬೇಕು ನಿಮ್ಮ ಶಾಸಕರಿಗೆ. ಬಾಯಿಗೆ ಬಂದನ್ನು ಮಾತಾಡ್ತೀರಿ, ರಾಜ್ಯಪಾಲರ ಬಗ್ಗೆ ಮಾತಾಡ್ತೀರಿ ನೀವು. ರಾಜ್ಯಪಾಲ ನಿಮ್ಮಲ್ಲಿ ಸಂವಿಧಾನಕ್ಕೆ ಗೌರವ ಇಲ್ಲದ ಪಕ್ಷ ಯಾವುದಾದ್ರೂ ಇದ್ರೆ ಅದು ಕಾಂಗ್ರೆಸ್ ಪಕ್ಷ, ಅದು IND ಪಕ್ಷ. ಈ ಹಿಂಡಿ ಪಕ್ಷ ಉಂಟಲ್ಲ, ಅದು ಇಲ್ಲಿ ಮಾತ್ರ ಅಲ್ಲ, ಕರ್ನಾಟಕ. ಅದು ಎಲ್ಲಿ ಬಾಂಗ್ಲಾದೇಶದಲ್ಲಿ ಒಬ್ಳು ಇದ್ದಾರೆ, ನಮ್ಗೆ ಹೆಣ್ಮಕ್ಕಳಿಗೆ ಅವರು ಅಲ್ಲಿಯ ಮುಖ್ಯಮಂತ್ರಿ ಅಂತ ಹೇಳಲಿಕ್ಕೆ ನಾಚಿಕೆ ಆಗುತ್ತೆ. ಹೆಣ್ಮಕ್ಕಳಿಗೆ ಅನ್ಯಾಯ ಆಗೋದು ಎಲ್ಲ ಮಾಡೋದು ತಾನೇ ಸ್ಟ್ರೈಕ್ ಮಾಡೋದು, ಗೃಹ ಸಚಿವೆಯಾಗಿ ತಾನೇ ಸ್ಟ್ರೈಕ್ ಮಾಡೋದು. ಇಂಥ ಒಂದು ಕೆಟ್ಟ ವ್ಯವಸ್ಥೆಯ ಒಂದು ಸಂಘಟನೆಯಲ್ಲಿ ಒಳಗೊಂಡಂತಹ ಪಕ್ಷ ಕಾಂಗ್ರೆಸ್ ಪಕ್ಷ. ಕೊನೆಯದಾಗಿ ನಾನು ಒಂದು ಮಾತು ಹೇಳ್ತೇನೆ. ಐವನ್ ಡಿಸೋಜಾ ಅವರೇ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹುಟ್ಟಿದ್ದೀರಿ. ಪರಶುರಾಮನ ಸೃಷ್ಟಿ ನಾಗದೇವರ ನೆಲದಲ್ಲಿ ನೀವು ಹುಟ್ಟಿದ್ದೀರಿ. ನೀವು ರಾಷ್ಟ್ರ ಭಕ್ತರಿಗೆ ಇನ್ನೊಂದು ಹೆಸರು ಏನಾದ್ರೂ ಇದ್ರೆ ಅದು ದಕ್ಷಿಣ ಕನ್ನಡ ಜಿಲ್ಲೆ. ಇವತ್ತು ರಾಷ್ಟ್ರಕ್ಕೆ ದ್ರೋಹ ಮಾಡುವಂತ ಹೇಳಿಕೆಯನ್ನು ಕೊಟ್ಟು ಗವರ್ನರ್ಗೆ ಆವಾಜ್ ಆಗ್ತಿರಲ್ಲ. ನಿಮ್ಮನ್ನು ಬಾಂಗ್ಲಾದೇಶಕ್ಕೆ ಕಳಿಸಬೇಕು, ನಿಮ್ಮನ್ನು ಪಾಕಿಸ್ತಾನಕ್ಕೆ ಗಡಿಪಾರು ಮಾಡಿ ಟೀಕೆ ಮಾಡಿ ಎಷ್ಟು ಬೇಕಾದ್ರೆ ಬೈರಿ. ಆದ್ರೆ ಈ ದೇಶದಲ್ಲಿರ್ತಕ್ಕಂಥ ಘನತೆವೆತ್ತಂತ ಹುದ್ದೆಗಳಿಗೆ, ಈ ದೇಶದ ಒಂದು ಇತಿಹಾಸಕ್ಕೆ ತೊತ್ತು ತಂದ್ರೆ ನಾವೆಲ್ಲರೂ ಕೂಡ ನಾಗರಿಕರು. ಯಾರೆಲ್ಲ ದೇಶ ಪ್ರೇಮಿಗಳು ಅವರು ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಜಾಗ್ರತೆಯಿಂದ ಮಾತಾಡಿ ಅನ್ನೋ ಮಾತನ್ನು ಹೇಳ್ತಾ ಈ ಒಂದು ನಮ್ಮ ಹೋರಾಟ ಕೊನೆಯವರೆಗೂ ಸಿದ್ದರಾಮಣ್ಣ ಗೊತ್ತಿಲ್ಲ, ನೀವು ಕೂತ್ಕೊಳ್ಳುವವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ. ಬೋಲೋ ಭಾರತ್ ಮಾತಾ ಕಿ.